ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿಯ ಸಂಸದೆ. ಅವರು ತಮ್ಮ ತಂದೆ ಮೇಲೆ ಭಾಳಷ್ಟು ವಿಶ್ವಾಸ. 2028ರಲ್ಲಿ ಜನರ ಆಶೀರ್ವಾದ ಇದ್ದರೆ CM ನಮ್ಮ ತಂದೆ ನಕ್ಕಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ನಿಜವಾಗಿ ಅವ್ರ ತಂದೆ ಬಗ್ಗೆ ಅವ್ರು ಹೆಮ್ಮೆ ಪಡೋದು, ತಮ್ಮ ತಂದೆ CM ಆಗಲಿ ಅಂತೇಳಿ ಜನ ಒಪ್ಪಿದ್ರೆ ಆಗ್ತಾರೆ ಅನ್ನೋಂಥ ಮಾತನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅಡ್ಡಿಲ್ಲ, ಒಳ್ಳೆಯ ಮಾನಸಿಕ ಸ್ಥಿತಿ ಬೆಳೆದದ ಅವರಲ್ಲೇ. ಯಾಕಂದ್ರೆ ಜನ ಆಯ್ಕೆ ಮಾಡಿದ್ರೆ ನಿಶ್ಚಿತವಾಗಿ ನಮ್ಮ ತಂದೆನ CM ಆಗ್ತಾರ ಅನ್ನುವಂಥದ್ದು. ಇದನ್ನು ಗಮನಿಸಿದಾಗ ಸಹಜ ಅನ್ನಿಸ್ತದೆ, ಸತೀಶ್ ಅವರು ಸುಮ್ಮನೆ ಕುಳಿತಿಲ್ಲ, ತಮ್ಮದೇ ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದರೆ ಈಗಾಗಲೇ ಸತೀಶ್ ಅವ್ರಿಗೆ ಒಂದು ರೀತಿ ಹಿಂಬಡ್ತಿದ್ದಂಗೆ ಆಗಿದೆ. ಅಧ್ಯಕ್ಷರಾಗಬೇಕಾಯಿತು, ಆಗಲಿಲ್ಲ. ಈಗಂತೂ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ ಅಧ್ಯಕ್ಷರಾದಂಥ ಬೇಗ ಹರಿಪ್ರಸಾದ್ ಅವರಿಗೆ ಇನ್ನೊಂದು ಪೋಸ್ಟ್ ಕೊಡ್ತಾರಾ ಅನ್ನೋದು ಚರ್ಚೆ ನಡೀತಾ ಇದ್ದಾವೆ. ಇವೆಲ್ಲವೂ ಸೂಕ್ಷ್ಮವಾಗಿ ಗಮನಿಸಿದಾಗ ಸಹಜವಾಗಿ ಮತ್ತು ಇನ್ನೊಂದು ಭಾಳ ಪ್ರಮುಖ ಬೆಳವಣಿಗೆ ಏನಾಗಿದ್ದಪ್ಪ ಅಂತಂದ್ರೆ, ಯಾಕೋ ಏನೋ ಮೊದಲಿನಂಗೆ ಇವತ್ತು ಸಿದ್ದರಾಮಯ್ಯನವ್ರ ಜೊತೆಗೆ ಇಲ್ಲ ಅನ್ನೋದು ಸ್ವತಃ ಸತೀಶ್ ಅವರು ಒಪ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವರು ಈಗ ನಮ್ಮ ಪ್ರಿಯಾಂಕಾ ನಮ್ಮ ಜಾರಕಿಹೊಳಿ ಅವರು ತಮ್ಮ ತಂದೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಯಾವ ಆಧಾರ ಮೇಲೆ ಅಂದರೆ ಜನರ ಆಧಾರ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಹೇಳೋದ್ರಲ್ಲಿ ಸತ್ಯದ. ಬರಲಿ, ಅವ್ರ ತಂದೆಯವರು ಆಗಲಿ, ಯಾರಾದರೂ ಒಬ್ಬರು ಆಗಲೇಬೇಕು CM, ಒಳ್ಳೆ ಆಡಳಿತ ಕೊಡಲಿ, ಜನ ಬಯಸಿದಂಥದ್ದು. ಅದರಲ್ಲೂ ವೈಚಾರಿಕ ನೆಲೆಗಟ್ಟಿನಲ್ಲೇ ಇವತ್ತೇನೋ ಅವ್ರು ಬೆಳೆಸ್ತಾ ಇದ್ದಾರೆ. ಅದು ಬೆಳೀಲಿ, ಹೊಸ ಒಂದು ವಿಚಾರ ಬರಲಿ, ಎರಡು ಮಾತಿಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದ ಯಾವುದೋ ಒಂದು ಮೂಲೆ, ಗೋಕಾಕದ ದೊಡ್ಡ ಊರಲ್ಲ, ಒಂದು ಯಾವುದೋ ರಾಜ್ಯದ ಮೂಲೆಯಲ್ಲಿದ್ದ ಮೇಲಕ್ಕೆ ಕೆಳಗೆ ಬರ್ತಾ ಇರೋದು ಇಲ್ಲಿ ಸಣ್ಣ ಮಾತಲ್ಲ. ನಾವು ಉಳಿದು ಟೀಕೆ ಟಿಪ್ಪಿನ ಅದು ಮಾತು ಬೇರೆ. ಬಟ್ ಬೆಳೀತಾ ಇರೋದು ಸಂತೋಷದ ವಿಷಯ. ಜೊತೆಗೆ ತಂದೆ ಬಗ್ಗೆ ಅವ್ರಿಗಿರುವಂಥ ಹೆಮ್ಮೆ ನೋಡಿದಾಗ ಸತೀಶ್ ಅವರು ಸುಮ್ಮನೆ ಕುಳಿತುಕೊಂಡಿಲ್ಲ, ಅವರು ಜೋರ್ದಾರಾಗಿ ತಂದೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು CM ಆಗಬೇಕಾಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ ಮೆಜಾರಿಟಿ ಮಾಡ್ಕೋಬೇಕು, ಬರಬೇಕು. ಸೊ ಅವ್ರಿಗೆ ಅವರು ಹೇಳ್ಕೊಳ್ತಾರೆ, ಒಂದು ಪಕ್ಷ ಬಂತಂದ್ರೆ 2 ಸಲ ಬರೋದು ಕಷ್ಟ ಅಂತೇಳಿ ಬಂದಾಗ ಇದು ಆಗುವಂಥ ಕೆಲಸ. ಇದನ್ನು ನಾವು ಗಮನಿಸಬೇಕಾಗಿದೆ ಇಲ್ಲೆಲ್ಲ. ಯಾಕಂದ್ರೆ ಇತ್ತೀಚೆಗೆ ಡೆವಲಪ್ಮೆಂಟ್ ನೋಡಿದರೆ BJPಯ ಒಂದು ಏನಪ್ಪ ಅಂತಂದ್ರೆ ಒಂದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಿಡದಿ ಹಿನ್ನೆಲೆ ಜೋರ್ದಾರಾದಂಥ ಒಂದು ಅಟ್ಯಾಕಿಂಗ್ ಸ್ಟಾರ್ಟ್ ಆಗ್ಯದ. ಅದರಲ್ಲೂ BJP ಮತ್ತು JDS ಒಂದಾಗೆ ಈ ಒಂದು ಮೂಮೆಂಟನ್ನು ಮಾಡೋದನ್ನು ಗಮನಿಸಿದಾಗಂತೂ ಮೋಸ್ಟ್ಲಿ ಈ ಬೆಳದಿ ವಿಷಯದಲ್ಲಿ ಒಂದಿಷ್ಟು ಏನೋ DK ಅವ್ರು ತಪ್ಪು ಮಾಡಿದ್ರು. ಅಲ್ಲಿವರೆಗೆ ಏನೋ ಸರಿಯಾಗಿ ಬಂದಿತ್ತು. ಬಟ್ ಇಲ್ಲಿ ಬಂದ ಸ್ಟಿಕಪ್ ಆಗಿಬಿಟ್ಟದ. ಇಲ್ಲಪ್ಪ ಇದು ಅಂತ ಬಿಡದಿ ಬದಲಾಗಿ ರೈತರಿಗೆ ಏನೋ ಸಾಲ ಮನ್ನಾ ಮಾಡ್ತೀನಿ ಅದು ಇದಂತಾಗ ಏನೋ ಜನ ಇಲ್ಲ, ರೈತರು ಖುಷಿಯಾಗಿದ್ದರು. ಬಟ್ ಬಿಡದಿ ವಿಷಯದಲ್ಲಿ ಯಾಕೋ ಸ್ವಲ್ಪ ಥರ ನಿರ್ಧಾರ ಮಾಡಿದರು. ಅದನ್ನು ಸದುಪಯೋಗ ಮಾಡಿಕೊಂಡಂಥ ಎಚ್ಚರಿಕೆಯವರು ಕುಮಾರಸ್ವಾಮಿಗಳು ಮತ್ತು ನಮ್ಮ BJP ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಈಗ ಪಾದಯಾತ್ರೆ ಮಾಡ್ತೀವಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಸರ್ವೆಗಳು 68% BJP JDS ಇವೆಲ್ಲೂ ಕೂಡಿ ಜಂಟಿಯಾಗಿ ಆರಿಸಿ ಬಂದರೆ ಗೌರ್ಮೆಂಟ್ ಮಾಡ್ತಾವ ಅನ್ನುವಂಥ ಆರಿಸಿ ಬರ್ತಾವ ಅನ್ನೋ ಮಾತು ಮಾತಾಡ್ತಿದ್ದಾರೆ. ಅಂದಾಗ ಇವರು ಇವತ್ತು ಪ್ರಿಯಾಂಕಾ ನಮ್ಮ ಜಾರಕಿಹೊಳಿ ಮಾತಾಡಿದ ಗಮನಿಸಿದಾಗ ಕಾಂಗ್ರೆಸ್ ಆಳಿದ ಮಾತ್ರ ಆಗ್ಬೋದು ಅಂತೇಳಿ. ಇನ್ನು ಕಾಂಗ್ರೆಸ್ನಿಂದ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ ಕಾಂಗ್ರೆಸ್ನಲ್ಲೇ ಒಂದು ವೇಳೆ ಗೆದ್ದು ಬಂದರೆ ವಿಶೇಷವಾಗಿ ಮಾತನಾಡಿದ್ರು ಸಿದ್ದರಾಮಯ್ಯನವರು ಯಾಕೆ ಮಾತನಾಡಿದ್ದೀವಿ ಅಂತಂದರೆ, ಸಿದ್ದರಾಮಯ್ಯನಂತ ಈಗಾಗಲೇ ಬಿಟ್ಟುಕೊಟ್ಟಿದ್ದಾರೆ. ಸ್ವತಃ ಅವ್ರಿಗೆ ಇನ್ನೂ ಆಶಯ ಇದೆ ಅಂತ ಅವ್ರು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಅವರು CM ಆಗಬೇಕು ಅನ್ನೋಂಥ ಮತ್ತೊಮ್ಮೆ 2022 ಕನಸು ಕಾಣ್ತಾ ಇದ್ದಾರೆ ಅಂತೇಳಿ. ಅದು ಎಷ್ಟು ನಿಜ ನಾವು ಸುಳ್ಳು ಗೊತ್ತಿಲ್ಲ. ಅಂದರೆ ಅವರು ಆಗೋದಾದ್ರೆ ಸತೀಶ್ ಅವ್ರಿಗೆ ಕಾಂಗ್ರೆಸ್ನಲ್ಲೇ ಈ CM ಮಾಡುವಂಥ ವ್ಯಕ್ತಿಗಳು ಯಾರು ಸಪೋರ್ಟ್ ಆಗ್ಬೋದು. ಇನ್ನು ಹೈಕಮಾಂಡ್ ಬಗ್ಗೆ ವಿಚಾರ ಮಾಡಿದಾಗ ಹೈಕಮಾಂಡ್ ಅಂತೂ ಈಗಾಗಲೇ ಸ್ಪಷ್ಟವಾಗಿ ತನ್ನ ದಿಕ್ಕು ಉದ್ದೇಶ ತೋರಿಸಿದ. ನಾವು DKC ಪರಪ್ಪ ಅನ್ನುವಂಥ ಮಾತನ್ನು. ಮತ್ತು DKC ಅವರು ಸಹಿತ ಅವ್ರ ಊರಿಗೆ ಹೋದಾಗ, ರಾಮನಗರಕ್ಕೆ ಹೋದಾಗ, ಇನ್ನೊಮ್ಮೆ ನಾನು ಪರ್ಮನೆಂಟಾಗಿ CM ಆಗುವಂಥ ಒಂದು ಅವಕಾಶ ಮಾಡಿಕೊಳ್ಳ್ರಿ ಅಂತ ಬಿಡ್ಕೊಳ್ತಾ ಇದ್ದಾರೆ ಜನರಲ್ಲೇ.
ಅವ್ರಿಗೆ ಇನ್ನೂ ಆಗಬೇಕಪ್ಪ, ಇನ್ನೂ ಒಂದು 10-20 ವರ್ಷ ನಾನು ಆಗಬೇಕು ಅನ್ನೋದು ಅವರಲ್ಲೂ ಆಸೆ ಇದೆ. ಇದೆಲ್ಲ ಸಿಚುವೇಶನ್ ನೋಡಿದಾಗ ಒಂದು ಕಾಂಗ್ರೆಸ್ಸಿಂದ ಆಗಬೇಕು, ಎರಡು BJP ಅಥವಾ JDS ಇಂದ ಆಗಬೇಕು. ಇವೆರಡೂ ಕಡೆ ಇನ್ನು BJP JDS ಮೇಲೆ ಕಾಂಪಿಟೇಟರ್ ಜೋರಿದ್ದಾರೆ. ಮಧ್ಯದಾಗಿ HD ಕುಮಾರಸ್ವಾಮಿಗಳು CM ಆಗಬೇಕು ಅಂತೇಳಿ ಸ್ವತಃ ಅವ್ರ ಮಗ ನಿಖಿಲ್ ಅವರು ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ತಮ್ಮ ಮಗ ಆಗಬೇಕು ಅವ್ರು ಬಯಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸತೀಶ್ ಅವ್ರಿಗೆ ಅವಕಾಶ ಹೆಂಗೆ ಸಿಗ್ತದೆ ಅನ್ನೋಂಥದ್ದು. 113 ಜನ ಶಾಸಕರನ್ನು ಗೆದ್ಕೊಂಡು ಬರ್ಬೋದಾ ಸತೀಶ್ ಅವರು, ಅಥವಾ 113 ಜನ ಇವ್ರು ಸಪೋರ್ಟ್ ಮಾಡ್ಬೋದಾ ಸತೀಶ್ ಅವ್ರಿಗೆ ಪಾರ್ಟಿಯಲ್ಲೇ? ಒಂದು ವೇಳೆ ಎಸ್ ಅಂತಿದ್ದೀವಿ ನಾವು, ಸಿದ್ದರಾಮಯ್ಯ ಜೊತೆಗೆ ಸಂಬಂಧ ಚಲೋ ಇದ್ದರೆ, ಮೊದಲಿನಂತೆ ಇದ್ದಿದ್ರೆ ಆಗಬಹುದು ಅಂತೇಳಿ ಭಾಳಷ್ಟು ಜನ ಒಪ್ಕೊಳ್ತಿದ್ರು. ಆದರೆ ಇವತ್ತು ಅವರು ಒಂದು ರೀತಿಯಿಂದ ಏಕಾಂಗಿ ಆಗಿದ್ದಾರೆ. ಅದರಲ್ಲೂ ಲಕ್ಷ್ಮಣ ಸವದಿಯವ್ರನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಎತ್ತಿ ಕಟ್ಟುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ. ಇವೆಲ್ಲ ಇರೋ ಮುಂದೆ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಜನ ಆರಿಸಿದರೆ ಆಗ್ಬೋದು ಅನ್ನೋ ಮಾತು ಮಾತಾಡ್ತಿದ್ದಾರೆ. ಒಂದು ಸ್ವಲ್ಪ ಭಾಳ ಕಷ್ಟದ ಕೆಲಸ, ಆದರೂ ಅವ್ರು ಕನಸು ಕಾಣೋದು ತಪ್ಪಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತದೆ, ನಾವು CM ಆಗಬೇಕು, PM ಆಗಬೇಕು, ಎಲ್ಲರಿಗೂ ಇದೆ ಕನಸ. ಅದು ಎಷ್ಟು ಮಟ್ಟಿಗೆ ಸಾಧ್ಯತೆಗಳಿದ್ದಾವೆ ಅನ್ನೋ ಸಹಿತ ಇವತ್ತು ಚರ್ಚೆ ಆಗ್ತದೆ ಜಿಲ್ಲೆ ತುಂಬ, ಅದರಲ್ಲೂ ರಾಜ್ಯ ಮಟ್ಟದಲ್ಲೇ. ಅದರಲ್ಲೂ DKC ಈ ಒಂದು ಮಾತನ್ನು ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದು ಅನ್ನೋದು ಗೊತ್ತದ. ಯಾಕಂದರೆ ಸತೀಶ್ ಅವರು 2028ರಲ್ಲಿ ನಾನು CM ಅಂತ ಹೇಳಿದ್ದಕ್ಕೆ ಎಚ್ಚರಗೊಂಡಂತಹ DKC ಹೇಗಾದರೂ ಮಾಡಿ ಸತೀಶನ್ನು ದೂರ ಸರಿಸುವಂಥ ಸಿದ್ದರಾಮಯ್ಯ ಸಮಿತಿ ತೊಗೊಳ್ಳುವಂಥ ಕೆಲಸ ಮಾಡಿದರು. ಅದರಲ್ಲಿ ಯಶಸ್ವಿ ಆದ. ಅದೇನೋ ಗೇಮ್ ಮಾಡಿದರು, ಆ ಗೇಮ್ನಲ್ಲೇ DKC ಅವ್ರು ಗೆದ್ದಿದ್ದಾರೆ. ಸಿದ್ದರಾಮಯ್ಯ ಇವತ್ತು DKC ಅವ್ರ ಬೆಂಬಲಕ್ಕೆ ಬಂದು ನಿಂತಿದ್ದಾರೆ. ಹಿಂಗಿದ್ದಾಗ DKC ಮತ್ತು ಸಿದ್ದರಾಮಯ್ಯ ಇಬ್ಬರು ಬಂದಾಗ ಕಾಂಗ್ರೆಸ್ನಲ್ಲೇ ಸತೀಶ್ ಅವ್ರಿಗೆ 113 ಜನ ಶಾಸಕರ ಬೆಂಬಲ ಅಥವಾ 70-80 ಜನ ಶಾಸಕರ ಬೆಂಬಲ ಸಿಕ್ಕಿತ. ಮೊದಲು BJPಗೆ ಹೋದ್ರೆ BJPಯಲ್ಲಿ ಯಡಿಯೂರಪ್ಪನವರು ತಮ್ಮ ಮಗನೇ CM ಮಾಡಿದ್ಬಿಟ್ಟು ಸತೀಶ್ ಅವ್ರನ್ನ ಮಾಡ್ತಾರೆ. ಅದೇ ಕಾಲಕ್ಕೆ ನಮ್ಮ ಈ JDSನಲ್ಲೂ ಅವರು ಕಷ್ಟ ಅದ. ಮೊದಲು ಅವರೇ CM ಆಗೋದು ಭಾಳ ಕಷ್ಟ. ಯಾಕಂದ್ರೆ ಮಿನಿಮಮ್ 40-50 ಜನ ಆಯ್ಕೆ ಆಗಿ ಬರಬೇಕು ಅವರು JDSದವರು. ಅಂದಾಗೇನೋ ಆಸೆ ಮಾಡ್ಬೋದು. ಇಲ್ಲಾಂದ್ರೆ ಅವರು BJPಯ ನಾಯಕರಿಗೆ ಶೆಲ್ಟುವಂಥ ಪ್ರಸಂಗ ಬರ್ತದೆ. ಹೀಗೆಲ್ಲ ಇದ್ದಾಗ ನಮ್ಮ ಸಹೋದರಿಯಲ್ಲಿ ಅಥವಾ ನಮ್ಮ ಸತೀಶರ ಮಗಳು ಪ್ರಿಯಾಂಕಾ ಅವರು ನಮ್ಮ ತಂದೆ CM ಆಗ್ತಾರೆ 2022 ಅಂತ ಹೇಳ್ತಾ ಇದ್ದಾರೆ. ಆಗಿಲ್ಲ ಅವ್ರ ಬಾಯಾರಿಕೆಯಿಂದ. ಆದರೆ ಅಂದುಕೊಂಡಷ್ಟು ಸುಲಭಿಲ್ಲ ಅನ್ನೋದಷ್ಟು ಅವ್ರು ಹೇಳಬೇಕಾಗಿತ್ತು. ಯಾಕಂದರೆ ಎಲ್ಲರಿಗೂ ಆಸೆ ಅದ, ಆಗಿಲ್ಲ ಅವರು ಅಂತ ಎಲ್ಲ ಬಯಸ್ತಾ ಇದ್ದಾರೆ. ಒಬ್ಬ ಅತ್ಯಂತ ಹಿಂದುಳಿದ ಏರಿಯಾದಿಂದ ಬರುವಂಥ ವ್ಯಕ್ತಿ ಮತ್ತು ರಾಜ್ಯದಲ್ಲಿ ಯಾವುದೋ ಮೂಲೆಯಲ್ಲಿರ್ತ ಗೋಕಾಕಿಂದ ಬರುವಂಥ ವ್ಯಕ್ತಿ ಈ ಒಂದು ರಾಜ್ಯದ ಚುಕ್ಕಾಣಿ ಹಿಡಿದು ಎಲ್ಲರಿಗೂ ಸಂತೋಷ. ಬಟ್ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಸಹಿತ ಇವತ್ತು ಭಾಳ ಚರ್ಚೆ ಹೇಳಿದ. ಅದರಲ್ಲೂ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನ ಬದುಕಿ ಸರಿಸಿದ್ದಾರೆ ಹೈಕಮಾಂಡದ ಬೆಂಬಲದಿಂದ. ಮತ್ತು ನಾನು ನೋಡ್ರಿ ಎಲ್ಲ ರಾಜಕೀಯ ಪಕ್ಷದಲ್ಲೇ ಹೆಚ್ಚು ಲಾಭ ಮಾಡಿಕೊಡೋರು, ಪಾರ್ಟಿ ಫಂಡ್ ಹೆಚ್ಚು ತಂದುಕೊಡೋರು ಅವ್ರನ್ನ ಆಯ್ಕೆ ಮಾಡ್ತಿರ್ತಾರೆ. ಅವ್ರ ಬೆಂಬಲದ ಇಲ್ಲ ಅಂತಲ್ಲ. ಮತ್ತು DK ಶಿವಕುಮಾರ್ ಅವರಷ್ಟು ಆರ್ಥಿಕವಾಗಿ ಭಾಳಷ್ಟು ಬಲಿಷ್ಠ ಸತೀಶ್ ಅವರು ಅನ್ನುವಂಥ ಒಂದು ಎಷ್ಟು ಜನರನ್ನು ಅವರು ತಮ್ಮೊಳಗೆ ತೊಗೊಳ್ಬೋದು ಕಾಂಗ್ರೆಸ್ನ ಅನ್ನುವಂಥದ್ದು ಇವೆಲ್ಲರೂ ದೃಷ್ಟಿ ಇಟ್ಕೊಂಡು ಇದೊಂದಿಷ್ಟು ಅನಾಲಿಸಿಸ್ ಮಾಡಿದ್ದಾರೆ. ಇದು ತಪ್ಪಿರ್ಬೋದು, ಇದೇ ಆಗ್ತದೆ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಸತೀಶ್ ಆದರೆ ಭಾಳ ಸಂತೋಷ ನಮ್ಮ ಏರಿಯಾದವರು. ಅದೇ ಕಾಲಕ್ಕೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಆಗಲಿಕ್ಕೆ BJPಯಲ್ಲಿ ಆಗ್ತಾರೆ ಅನ್ನೋಂಥ ಒಂದು ಅನಾಲಿಸಿಸ್ ಏನಪ್ಪ ಅಂದ್ರೆ ಅವ್ರ ಬಗ್ಗೆ ಭಾಳಷ್ಟು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಭಾಳಷ್ಟು ಮೀಡಿಯಾಗಳು, ಅದರಲ್ಲೂ ಗೋಧಿ ಮೀಡಿಯಾಗಳು ಸತೀಶ್ ಅವರನ್ನು DKC ವಿರುದ್ಧ ಎತ್ತು ಕಟ್ಟುವಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಎಲ್ಲಿವರೆಗೆ ಅವ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಾರ್ದ ಈ BJP ಮೀಡಿಯಾ ಇವತ್ತು ಜೋರು ಮಾತಾಡ್ಲಿಕ್ಕೆ ಅಂದರೆ ಪಾರ್ಟಿಯನ್ನು ಹೊಡೆಯುವಂಥ ದೃಷ್ಟಿ ಇಟ್ಕೊಂಡು ಮಾತಾಡ್ತಾ ಇದ್ದು. ಆದರೆ ಆ ಪಾರ್ಟಿ ಹೊಡೆದ್ರೆ ಸತೀಶ್ ಅವ್ರಿಗೆ ಏನು ಲಾಭ ಅನ್ನೋ ಸಹಿತ ಅಷ್ಟೇ ಹೇಳೋದು ಕಷ್ಟ ಅದ. ಮೊದಲು ಹೇಳಿದ್ದಿಲ್ಲ ನಿಮಗೆ, ಯಡಿಯೂರಪ್ಪನವರಂತೂ ತಮ್ಮ ಮಗನ ಮಾಡೇ ಮಾಡೋ ಆಟದಲ್ಲಿದ್ದಾರೆ. ಮೊದಲು BJP ಮೆಜಾರಿಟಿ ಆಗಿ ಬಂತಂದ್ರೆ JDS 40-50-42 ಬಲ ಆಯ್ಕೆ ಆದ್ರೆ ಹೆಚ್ಚಿಗೆ CM ಆಗುತ್ತದೆ. ಇನ್ನು ಕಾಂಗ್ರೆಸ್ನಲ್ಲಂತೂ ಸಿದ್ದರಾಮಯ್ಯ ಸುಲಭವಾಗಿ DKC ಅವ್ರು ಬಿಟ್ಟು ಕೊಡೋದಿಲ್ಲ. ಹೀಗಾಗಿ DKC ಕೊನೆಗೆ ಸಿದ್ದರಾಮಯ್ಯ CM ಮಾಡ್ತಾರೆ ವಿನ ಸತೀಶ್ ಅವ್ರು ಬೆಂಬಲಿಸ್ತಾರೆ ಅನ್ನುವಂಥ ಮಾತುಗಳು ದೂರದ ಮಾತುಗಳು. ಒಟ್ಟಿನಲ್ಲಿ ಏನೂ ಆಗಲಿ ನಮ್ಮ ಸತೀಶ್ ಅವ್ರು CM ಆಗಲಿ ಅನ್ನೋದು ಎಲ್ಲರ ಬಯಕೆ ಈ ಭಾಗ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಗೋಕಾಕ್ ಜನರ ಬಯಕೆ. ಆಗ್ತದ ಇಲ್ಲ ಅನ್ನೋದು ಬೇರೆ. ಬಟ್ ನಮ್ಮ
ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಯಸ್ತಾ ಇದ್ದಾರೆ. ಆಗಲಿ ಅವ್ರು ಬೇಕೆಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರೋದು ಲೈಕ್ ಮಾಡಿ ಸಿನಿಮಾ ಕಂಪ್ಲೀಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. H16 ನ್ಯೂಸ್ ಅರ್ಥ ತನ್ನ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.